ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ರಿಗೂ ಬಿಂದಾಸ್ ವಿಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಇಲ್ಲಿ ಕಟ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಶಿವನ ದಾಡಿ ಅಂತ ಹೇಳ್ತಾರೆ. ಇದು ಕಣ್ಣೂರು ಡಿಸ್ಟಿಕ್ಕಲ್ಲಿರೋ ಕೊಟ್ಟಿಯೂರಲ್ಲಿ ಒಂದು ಶಿವನ ದೇವಾಲಯ ಇದೆ. ಅಲ್ಲಿಂದ ಒಬ್ಬರು ದೇವಸ್ಥಾನಕ್ಕೆ ಹೋದವಾಗ ತಂದು ಕೊಟ್ಟಿರೋದು. ಸಾಯಂಕಾಲ ಟೀ ಟೈಮ್ ಆಗಿರೋದ್ರಿಂದ ಎಲ್ಲರೂ ಟೀ ಕುಡಿತಾ ಇದ್ದಾರೆ, ನೋಡ್ಬೋದು. ಎಲ್ಲರೂ ಕೂತ್ಕೊಂಡಿದ್ದಾರೆ. ಹಾಗೆಯೇ ಎಲ್ಲರೂ ಇವರು ಬಂದಿರೋರು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನೀರಿನ ಅಳತೆ ಎಲ್ಲ ಕಡಿಮೆ ಆಗಿದೆ ಅಲ್ಲಿ, ಅದಕ್ಕೋಸ್ಕರ ಎಲ್ಲರೂ ಹೋಗೋ ಪ್ಲ್ಯಾನಿಂಗಲ್ಲಿದ್ದಾರೆ. ಹಾಗಾಗಿ ಎಲ್ಲರೂ ಟೀ ಕುಡ್ಕೊಂಡು ಹೊರಡೋಣ ಅಂದ್ಕೊಂಡು ಎಲ್ಲರೂ ಟೀ ಕುಡಿತಾ ಇದ್ದಾರೆ. ನೀವೆಲ್ಲರೂ ಬೇಗನೆ ರೆಡಿಯಾಗಿ ನಾನು ಡ್ರಾಪ್ ಮಾಡ್ತೀನಿ ಅಂದ್ಕೊಂಡು ಹೇಳಿದೆ ಅವ್ರ ಹತ್ರ. ಆಯಾ ರೆಡಿ ಆಯಾ ಲಗೇಜ್ ಹಾಕಿಡ್ತಾ ಬ್ಯಾಗ್ ಹಾಕಿ ಕೆಟ್ಟಿಯಾ ಎಲ್ಲ ಕೆಟ್ಟಿಯಾ ಹೂವಾ ಹೂವಾ ಚಾಚಾ ಸರಿ ನಾಳೆ ಬಂದೋಳ. ಓಕೆ, ಅಕ್ಕ ಅವರು ಫ್ರೆಂಡಲ್ಲಿ ಹೋಗ್ತಾ ಇದ್ದಾರೆ. ಹಾಗೆಯೇ ನಾವು ಎಲ್ಲರೂ ಸೇರಿಕೊಂಡು ಕಾರಲ್ಲಿ ಹೋಗ್ತೀವಿ. ಇವತ್ತು ನಾವೆಲ್ಲರೂ ಸೇರಿಕೊಂಡು ಡ್ರಾಪ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇರೋದು. ಹಾಗೆಯೇ ನಾನು ಮಾತ್ರನೇ ಡ್ರಾಪ್ ಮಾಡಲಿಕ್ಕೆ ಹೋದರೆ ಅಪ್ಪು ಅಬ್ಬಿಗೆ ತುಂಬಾ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಅವ್ರನ್ನಿಬ್ಬರನ್ನೂ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೆಯೇ ಕರ್ಕೊಂಡು ಬರ್ತೀವಿ. ಹಾಗೆಯೇ ಹೋಗೋ ದಾರಿಯಲ್ಲಿ ನೋಡ್ಬೋದು, ಇವತ್ತು ಮಳೆ ಇಲ್ಲ, ತುಂಬಾ ಬಿಸಿಲು. ಸೆಕೆಗಾಲದಲ್ಲಿ ಯಾವ ರೀತಿಯಲ್ಲಿ ಬಿಸಿಲಿರುತ್ತೋ ಆ ರೀತಿಯಲ್ಲಿ ಬಿಸಿಲು ಬಂದುಬಿಟ್ಟಿದೆ. 2-3 ದಿನದಿಂದ ಮಳೆ ಬೀಳದೇ ಇರೋದರಿಂದ ನೀರಿನ ಲೆವೆಲ್ಲು ಕೂಡ ಕಡಿಮೆ ಆಗಿದೆ. ನೋಡ್ಬೋದು, ಇಲ್ಲಿ ಫುಲ್ಲು ಈ ರೋಡ್ ಬ್ಲಾಕ್ ಆಗಿತ್ತು. ಯಾವುದೇ ವೆಹಿಕಲ್ಗಳು ಈ ರೋಡಲ್ಲಿ ಬಿಡ್ತಾ ಇರಲಿಲ್ಲ. ಸ್ವಲ್ಪ ನೀರು ಕಡಿಮೆ ಆಗ್ತಾ ಇದೆ, ಆದ್ರೂ ಕೂಡ ರೋಡಲ್ಲಿ ನೀರು ತುಂಬಿರೋದನ್ನು ನೋಡ್ಬೋದು. ರೋಡ್ ಸೈಡಲ್ಲಿ ನೋಡ್ಬೋದು, ಆ ಕಡೆ ಈ ಕಡೆ ಎರಡು ಸೈಡಲ್ಲಿ ನೀರು ತುಂಬಿದೆ. ಹಾಗೆಯೇ ಒಂದು ಸೈಡಲ್ಲಿ ಬಂದುಬಿಟ್ಟು ಈ ಸೈಡಲ್ಲಿ ನೋಡ್ತಾ ಇರೋದು, ಇಲ್ಲಿ ಯಾವಾಗಲೂ ಕೃಷಿ ಮಾಡ್ತಾರೆ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಬಂದುಬಿಟ್ಟು ಅಲ್ಲಿ ಯಾವಾಗಲೂ ನೀರಿರುತ್ತೆ. ಹಾಗೆಯೇ ಈ ರೋಡಲ್ಲಿ ನಾವು ಡ್ರೈವಿಂಗ್ ಮಾಡುವಾಗ, ನೀರು ತುಂಬಿರೋ ರೋಡಲ್ಲಿ ಡ್ರೈವಿಂಗ್ ಮಾಡುವಾಗ ನಮ್ಮ ಕಾರಿನ ಇಂಜನ್ನ ಆಫ್ ಮಾಡಬಾರ್ದು. ಹಾಗೆಯೇ ನಾವು ಕಂಟಿನ್ಯೂಸ್ ಆಗಿ ರನ್ನಿಂಗ್ ಮಾಡ್ತಾ ಇರಬೇಕು. ಆಫ್ ಮಾಡಿಬಿಟ್ರೆ ಸೈಲೆನ್ಸರ್ ಒಳಗಡೆ ನೀರು ಹೋಗುತ್ತೆ. ನೀರು ಹೋಗಿಬಿಟ್ರೆ ನಮ್ಮ ವೆಹಿಕಲ್ ಆಫ್ ಆಗುತ್ತೆ. ಅದಕ್ಕೋಸ್ಕರ ಆಫ್ ಮಾಡ್ದೇ ನಾವು ವೆಹಿಕಲ್ನ ಮೂವ್ ಮಾಡಿದ್ರೆ ಆರಾಮಾಗಿ ನಾವು ನೀರಲ್ಲಿ ಡ್ರೈವಿಂಗ್ನ ಮಾಡ್ಬೋದು. ಈ ವಿಷಯನ ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಲಾಸ್ಟ್ ಪ್ರಳಯದಲ್ಲಿ ನೀರು ತುಂಬಿರೋ ರೋಡಲ್ಲಿ ನಾನು ಡ್ರೈವಿಂಗ್ ಮಾಡಿದ್ದೀನಿ. ಹಾಗಾಗಿ ಲಾಸ್ಟ್ ಪ್ರಳಯದ ಎಕ್ಸ್ಪೀರಿಯೆನ್ಸ್ ನನಗಿದೆ. ಅದಕ್ಕೋಸ್ಕರ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ತಿಳ್ಕೊಂಡೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಇದನ್ನು ಆದಷ್ಟು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ನೀವು ಈ ವಿಷಯನ ತಿಳ್ಕೊಂಡಿರಿ. ಹಾಗೆಯೇ ನೀವು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಹೋದರೆ ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ ನೀವು. ಈ ರೋಡ್ ಬಂದುಬಿಟ್ಟು ಮೇನ್ ರೋಡ್ ಆಗಿದೆ. ಇದು ಕೂಡ ಮೇನ್ ಬಸ್ ರೂಟ್ ಆಗಿದೆ. ಹಾಗೆಯೇ ಈ ರೋಡಲ್ಲೂ ಕೂಡ ಫುಲ್ಲು ನೀರು ತುಂಬಿಟ್ಟು ಈ ರೋಡು ಕೂಡ ಬ್ಲಾಕ್ ಆಗಿತ್ತು. ಹಾಗಾಗಿ ಎಲ್ಲ ಕಡೆ ಬ್ಲಾಕ್ ಆಗಿರೋದ್ರಿಂದ ಬಸ್ ರೂಟು ಇಲ್ಲ. ಹಾಗೆಯೇ ಸ್ವಲ್ಪ ರೌಂಡ್ ಹೊಡ್ಕೊಂಡು ಬರಬೇಕಾಗತ್ತೆ. 10-15 ಕಿಲೋಮೀಟ್ರ್ ದೂರ ಆಗುತ್ತೆ ರೌಂಡ್ ಹೊಡ್ಕೊಂಡು ಬಂದರೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದ ಈ ರೋಡಲ್ಲಿ ನಾವು ಬಂದ್ವಿ. ಹಾಗೆಯೇ ಅವ್ರ ಮನೆ ಹತ್ರನೂ ಕೂಡ ಬಂದು ಮುಟ್ಟಿದ್ದೀವಿ. ನೋಡ್ಬೋದು, ಅವರು ಎಲ್ಲರೂ ಇಳಿತಾ ಇದ್ದಾರೆ. ಮನೆ ಒಳಗಡೆ ಬಂದುಬಿಟ್ಟು ಎಲ್ಲ ವಸ್ತುಗಳನ್ನ ಮೇಲಕ್ಕೆ ಎತ್ತಿಟ್ಟು ಬಂದಿದ್ರು ಅವರು. ಹಾಗೆಯೇ ಮನೆ ಒಳಗಡೆ ಈ ಸಲ ನೀರು ತುಂಬಿಲ್ಲ, ಹೊರಗಡೆನೇ ಬಂದುಬಿಟ್ಟು ಹಾಗೆಯೇ ಕಡಿಮೆ ಆಗಿಬಿಡ್ತು. ಮನೆಯಿಂದ ಸ್ವಲ್ಪನೇ ದೂರದಲ್ಲಿ ಒಂದು ಡ್ಯಾಮ್ ಇದೆ. ಅಲ್ಲಿ ನೀರಿನ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ ಅಂದ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಬಂದ್ವಿ. ಮನೆಯಿಂದ ಜಾಸ್ತಿ ದೂರ ಇಲ್ಲ, ಸ್ವಲ್ಪನೇ ನಡ್ಕೊಂಡು ಬರೋ ದಾರಿನೇ ಇದೆ. ಆದ್ರೂ ಕೂಡ ನಾವು ಬಂದ್ವಿ ಕಾರಲ್ಲಿ. ಹಾಗೆಯೇ ಎಷ್ಟು ನೀರಿನ ಲೆವೆಲ್ ನೋಡೋಕ್ಕೋಸ್ಕರ. ಹಾಗೆಯೇ ನೋಡ್ಬೋದು, ಇಲ್ಲಿಂದ ಕೆಳಗಡೆ ನಾವು ಹೋಗ್ತಾ ಇರೋದು. ಇಲ್ಲಿ ನೀರು ತುಂಬಿರೋದನ್ನು ನೋಡ್ಬೋದು. ಎದುರುಗಡೆ ನೋಡ್ತಾ ಇರೋದು ನೀರು ನೋಡ್ಬೋದು, ತುಂಬಾ ಕಡಿಮೆ ಆಗಿದೆ. ಹಾಗೆಯೇ ಈ ಸೈಡಲ್ಲಿ ಅವರು ವಾಲಿಬಾಲ್ ಗ್ರೌಂಡ್ ಆಗಿದೆ ಅದು. ಆ ಗ್ರೌಂಡಲ್ಲಿ ಕೂಡ ನೀರು ಕಡಿಮೆ ಆಗಿಲ್ಲ. ಹಾಗೆಯೇ ಇಲ್ಲಿ ಲೆವೆಲ್ ನೋಡ್ಬೋದು, ನೀರು ಎಷ್ಟರ ಮಟ್ಟಿಗೆ ತುಂಬಿತ್ತು ಅಂದ್ಕೊಂಡು. ಹಾಗೆಯೇ ನೀರು ತುಂಬಿ ಕಡಿಮೆ ಆಗೋ ಟೈಮಲ್ಲಿ ತುಂಬಾ ಕೆಸರು ಥರ ಇರುತ್ತೆ ಎಲ್ಲ ಕಡೆ.
ನೀರಿನ ಲೆವೆಲ್ ಕೂಡ ಕಡಿಮೆ ಆಗ್ತಿದ್ದಂಗೆ ಫಿಶಿಂಗ್ ಮಾಡೋರು ಕೂಡ ಬರ್ತಾರೆ. ಹಾಗೆಯೇ ಬಲೆ ಬೀಸ್ತಾ ಇರೋದು ನೋಡ್ಬೋದು. ಅಲ್ಲಿ ದೂರದಲ್ಲಿ ಒಬ್ಬರು ಬಲೆ ಬೀಸ್ತಾ ಇದ್ದಾರೆ. ಹಾಗೆಯೇ ಅದಾದ ನಂತರ ನಾವು ಮೇಲಕ್ಕೆ ಆ ಡ್ಯಾಮ್ ಮೇಲೆ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇರೋದು. ಮೇಲ್ಗಡೆನೇ ಡ್ಯಾಮ್ ಇದೆ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಆ ಕಡೆಯಿಂದ ನಡ್ಕೊಂಡು ಹೋಗಬೇಕು. ಹಾಗೆಯೇ ಕೆಳಗಡೆ ನಾವು ನೋಡಿದ್ರಲ್ವಾ ಅಲ್ಲಿ ಫಿಶಿಂಗ್ ಮಾಡ್ತಾ ಇರೋದು, ಅಲ್ಲಿಂದ ಹಿಡ್ಕೊಂಡು ಬಂದು ಮೇಲೆ ಮೇನ್ ರೋಡಲ್ಲಿ ಬಂದ್ಕೊಂಡು ಮೀನನ್ನು ಮಾರ್ತಾ ಇರೋದು. ಫ್ರೆಶ್ ಮೀನಾಗಿರೋದ್ರಿಂದ ಬೇಗನೆ ಇವ್ರಿಗೆ ಸೇಲ್ ಆಗಿಬಿಡುತ್ತೆ. ಹಾಗೆಯೇ ಯಾರೋ ಒಬ್ಬರು ಬಂದಿದ್ದರು, ಅವರು ಇದ್ದದ್ರಲ್ಲಿ ದೊಡ್ಡ ಮೀನನ್ನು ನೋಡಿಕೊಂಡು ಅವರು ಪರ್ಚೇಸ್ ಮಾಡಿಕೊಂಡು ತಗೊಂಡು ಹೋಗಿಬಿಟ್ರು. ಡ್ಯಾಮಿನ ಮೇಲ್ಗಡೆ ಕೂಡ ನೋಡ್ಬೋದು, ಸಿಕ್ಕಾಪಟ್ಟೆ ಜನ ಎಲ್ಲರೂ ಫಿಶಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಫಿಶಿಂಗ್ ಮಾಡ್ತಾ ಇರೋದು ನೋಡ್ಬೋದು. ಈ ಸೈಡಲ್ಲಿ ಬಂದುಬಿಟ್ಟು ಕಾಣಿಸ್ತಾ ಇರೋದು ಡ್ಯಾಮಿನ ಗೇಟ್ಗಳು, ಎಲ್ಲ ಗೇಟ್ಗಳು ನೋಡ್ಬೋದು. ಹಾಗೆಯೇ ಅದರಲ್ಲಿ ಒಂದು ಗೇಟನ್ನು ನೋಡ್ಬೋದು, ಓಪನ್ ಮಾಡಿಟ್ಟಿದ್ದಾರೆ. ಹಾಗೆಯೇ ಕೆಳಗಡೆ ನೋಡ್ಬೋದು ನೀರು ಹೋಗ್ತಾ ಇದೆ. ನೀರು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ನೀರು ತುಂಬಿದವಾಗ ಫುಲ್ ಫೋರ್ಸಲ್ಲಿ ನೀರು ಹೋಗ್ತಾ ಇತ್ತು, ಅದಕ್ಕೋಸ್ಕರ ಎಲ್ಲ ಕಡೆ ಈ ಏರಿಯಾದಲ್ಲಿ ನೀರು ತುಂಬಿತ್ತು. ದೂರದಲ್ಲಿ ಒಬ್ಬರು ಬಲೆನ ಬೀಸಿ ಮೀನು ಹಿಡಿತಾ ಇದ್ದಾರೆ. ಅವರು ಬಲೆ ಬೀಸಿ ಮೀನು ಹಿಡಿದು ಸೇಲ್ ಮಾಡ್ತಾ ಇದ್ದಾರೆ. ಹಾಗೆಯೇ ಸ್ಟಿಕ್ಕಲ್ಲಿ ಮೀನು ಹಿಡಿಯೋರು ಯೋಚನೆ ಮಾಡ್ತಾ ಅಲ್ಲಿ ಕೂತ್ಕೊಂಡಿದ್ದಾರೆ. ಡ್ಯಾಮ್ ಹತ್ರ ಬಂದುಬಿಟ್ಟು ಸುತ್ತಾಡಾದ ನಂತರ ವಾಪಸ್ ಮನೆಗೆ ಹೋಗುವ ಟೈಮ್ ಆಗಿದೆ. ಅವ್ರಿಗೂ ಕೂಡ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಮಗೆ ಮನೆಗೆ ಹೋಗಬೇಕು. ಎಲ್ಲ ಆದ ನಂತರ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡೋ ಟೈಮ್ ಆಗಿದೆ. ಹಾಗಾಗಿ ಎಲ್ಲರೂ ಬಾಯ್ ಹೇಳ್ತಾ ಇದ್ದಾರೆ. ಎಲ್ಲ ಮುಗಿಸ್ಬಿಟ್ಟು ನಾವು ಕೂಡ ಇಲ್ಲಿಂದ ಹೊರಡ್ತೀವಿ ಸ್ವಲ್ಪ ಹೊತ್ತಲ್ಲಿ. ಇಲ್ಲಿಂದ ಹೊರಡ್ತಿದ್ದಂಗೆ ಅಪ್ಪು ಬಿಗೆ ಸ್ವಲ್ಪ ಬೇಜಾರಾಯಿತು ಅವರಿಗೆ. ಅವ್ರನ್ನ ಬಿಟ್ಟು ಬಂದಿರೋದ್ರಿಂದ ಅಪ್ಪು ಅಭಿ ಸ್ಯಾಡಲ್ಲಿದ್ದಾರೆ. ಮತ್ತು ನಾಳೆ ಸ್ಕೂಲು ಕೂಡ ಓಪನ್ ಆಗುತ್ತೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಗಾಯ್ಸ್, ಬಾಯ್.